ಕೊಡಗು ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇದೇ ಪರಿಸ್ಥಿತಿ. ಹೋಟೆಲ್ ಮಾಲೀಕರು ಪರದಾಡ್ತಾ ಇದ್ದಾರೆ. ಹೋಟೆಲ್ ನಡೆಸೋದು ಹೇಗಪ್ಪ, ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಸ್ಥಿತಿ. ರಾಯಚೂರಿನಲ್ಲೂ ಕೂಡ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಇದರ ನಡುವೆಯೂ ಅನ್ನದಾಸೋಹ, ಬರೋಬ್ಬರಿ 20,000ಕ್ಕೂ ಅಧಿಕ ಜನರಿಗೆ ಅನ್ನದಾಸೋಹ. ರಾಯಚೂರು ಗೆಳೆಯರ ಬಳಗದಿಂದ ಈ ಕಾರ್ಯ ನಡೀತಾ ಇದೆ. ನಿಜಕ್ಕೂ ಗ್ರೇಟ್ ಇದು. ರಾಯಚೂರು ನಗರದ ರಾಮಲಿಂಗೇಶ್ವರ ದೇಗುಲದಲ್ಲಿ ಅನ್ನದಾನ ನಡೆದಿದೆ. ಮನೆಯಿಂದಲೇ ಸಿಲಿಂಡರ್ ಅನ್ನ ತಂದು ಅಡುಗೆಯನ್ನ ತಯಾರಿಸ್ತಾ ಇದ್ದಾರೆ. ಉಪ್ಪಿಟ್ಟು, ಶೀರಾ, ಅನ್ನ, ಸಾಂಬಾರ್. ಗೆಳೆಯರ ಬಳಗ ಈ ಊಟವನ್ನು ರೆಡಿ ಮಾಡಿ ಬರುವಂತಹ ಭಕ್ತರಿಗೆ ಬಡಿಸಿದ್ದಾರೆ. ಶ್ರೀಶೈಲದಿಂದ ವಾಪಸ್ ಊರಿಗೆ ಹೋಗುವವರಿಗೆ ಅನ್ನದಾಸೋಹದ ವ್ಯವಸ್ಥೆ ಆಗಿದೆ. ಸೌದೆಯಲ್ಲಿ ಸಾಂಬಾರು ಮಾಡಿದ್ರೆ ಗ್ಯಾಸ್ನಲ್ಲಿ ಅನ್ನ ಮಾಡಿ ಬಡಿಸ್ತಾ ಇದ್ದಾರೆ. ಹೋಟೆಲ್ ಬಂದ್ ಆಗಿರೋದಕ್ಕೆ ಗೆಳೆಯರ ಬಳಗದಿಂದ ಈ ರೀತಿಯ ವಿಶಿಷ್ಟವಾದಂತಹ ಅನ್ನದಾಸೋಹ ನಡೆದಿದೆ. ಕೊಲ್ಲಿ ರಾಷ್ಟ್ರದಲ್ಲಿ ನಿರಂತರವಾಗಿ ಯುದ್ಧ ನಡೀತಾ ಇದೆ. ಈ ಒಂದು ಯುದ್ಧದ ಬಿಸಿ ಭಾರತಕ್ಕೂ ಕೂಡ ತಟ್ಟಿದೆ. ಭಾರತದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಇನ್ನು ಡೊಮೆಸ್ಟಿಕ್ ಸಿಲಿಂಡರ್ಗಾಗಿ ಜನರು ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ. ಈ ಒಂದು ಯುದ್ಧದ ಬಿಸಿ ಶ್ರೀಶೈಲ ಮಲ್ಲಿಕಾರ್ಜುನ ಭಕ್ತರಿಗೂ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ನೀವೇನು ನೋಡ್ತಾ ಇದ್ದೀರಲ್ಲ, ನಾವಿವತ್ತು ರಾಯಚೂರು ನಗರದ ರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾಡಿರುವಂಥ ಗೆಳೆಯರ ಬಳಗ ಅನ್ನದಾಸೋಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಶ್ರೀಶೈಲ ಮಲ್ಲಿಕಾರ್ಜುನ ಜಾತ್ರೆಯನ್ನು ಮುಗಿಸ್ಕೊಂಡು ಬರ್ತಕ್ಕಂಥ ಭಕ್ತರಿಗಾಗಿ ಅನ್ನದಾಸೋಹದ ವ್ಯವಸ್ಥೆ ಮಾಡಿದ್ದಾರೆ. ಅವರು ಶ್ರೀಶೈಲದಿಂದ ಬರ್ತಕ್ಕಂಥ ಭಕ್ತರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಈಗ ತೆರಳುತ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಗೆಳೆಯರ ಬಳಗ ಏನಿತ್ತೋ ಅವರ ಮನೆಗಳಲ್ಲಿ ಇರ್ತಕ್ಕಂಥ ಸಿಲಿಂಡರ್ಗಳನ್ನು ತಂದು ಈಗ ದಾಸೋಹಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಅವ್ರ ಮನೆಗಳಲ್ಲಿದ್ದಂಥ 10 ಸಿಲಿಂಡರ್ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಬರುವಂಥ ಭಕ್ತರಿಗೆ ಕೇಸರಿ ಬಾತ್ ಆಗಿರ್ಬೋದು, ಮತ್ತು ಅನ್ನ, ಸಾಂಬಾರು, ಹೀಗೆ ಪ್ರತಿಯೊಂದನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಬರುವಂಥ ಭಕ್ತರಿಗಾಗಿ ಕೇಸರಿ ಬಾತ್ ರೆಡಿ ಆಗ್ತಾ ಇದೆ. ಇನ್ನೊಂದು ಕಡೆ ಅನ್ನ ಕೂಡ ರೆಡಿ ಆಗ್ತಾ ಇದೆ. ಹೀಗೆ ಕ್ವಿಂಟಲ್ ಗಂಟಲೆ ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಮನೆಗಳಲ್ಲಿ ಬಳಸುವಂಥ ಡೊಮೆಸ್ಟಿಕ್ ಸಿಲಿಂಡರ್, ಯಾಕೆಂದರೆ ಕಮರ್ಷಿಯಲ್ ಸಿಲಿಂಡರ್ ಎಲ್ಲೂ ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಬರುವಂಥವ್ರು ಯಾರೂ ಕೂಡ ಉಪವಾಸ ಹೋಗಬಾರ್ದು ಅಂತೇಳಿ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ನೋಡ್ಬೋದು, ಕೆಲವು ಕಡೆ ಸೌದೆ ಒಲೆಯಲ್ಲೂ ಕೂಡ ಅಡಿಗೆಯನ್ನು ಮಾಡ್ತಾ ಇದ್ದಾರೆ. ಸರ್, ಈಗ ಏನೇನು ಪ್ರಸಾದ ವ್ಯವಸ್ಥೆ ಮಾಡಿದ್ರಿ ಇಲ್ಲಿ? ಗೋಧಿಗೆ ಶಿರಾ, ಬೆಳಗ್ಗೆ ಉಪ್ಪಿಟ್ಟು, ಈಗ ಕಲ್ಲಂಗಡಿ, ಅನ್ನ, ಸಾರು, ರೊಟ್ಟಿ ಸ್ವತಃ ಭಕ್ತರೇ ಶ್ರೀಶೈಲಿಂದ ಏನು ವಾಪಸ್ ಬರ್ತಾ ಇದ್ದಾರಲ್ಲ, ಉಳಿದು ರೊಟ್ಟಿಗಳನ್ನೇ ತಾವು ಸ್ವತಃ ಕೊಟ್ಟು ಪುಡಿ ಚಟ್ನಿ ಕೊಟ್ಟು ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲ ಸರ್, ಈಗ ಸಿಲಿಂಡರ್ಗಳೆಲ್ಲ ಸಿಗ್ತಾ ಇಲ್ಲ. ನಿಮ್ಮ ದಾಸೋಹಕ್ಕೆ ಯಾವ ರೀತಿ ಸಮಸ್ಯೆ ಆಯಿತು? ದೊಡ್ಡ ಸಮಸ್ಯೆ ಆಯಿತು, ಇಲ್ಲ ಅಂತಲ್ಲ. ನಾವು ಸ್ವಂತ ಮನೆಗಳಿಂದ ಸಿಲಿಂಡರ್ಗಳು ತಂದ್ಕೊಂಡಿವಿ. ನಮ್ಮ ಗೆಳೆಯರ ಬಳಗದವರು ವಾಲಂಟ್ರಾಗಿ ಅವರವ್ರ ಮನೆಗಳಲ್ಲಿ ಸಿಲಿಂಡರ್ ತಂದು ಮತ್ತು ಕಟ್ಟಿಗೆಯಲ್ಲಿ ಕೂಡ ನಾವು ವ್ಯವಸ್ಥೆ ಮಾಡೀವಿ ಭಕ್ತರಿಗೋಸ್ಕರ. ಈಗ ಎಷ್ಟು ಜನರಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ? ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಎಷ್ಟು ಜನಕ್ಕೆ ಅನ್ನದ ಪ್ರಸಾದ ವ್ಯವಸ್ಥೆ ಮಾಡಿದ್ರೆ? ಸರ್, ನಾನು 25,000ರಿಂದ 30,000ವರೆಗೆ ನಾವು ಅನ್ನದಾಸೋಹಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ 12,000ರಿಂದ 13,000 ಜನರಿಗೆ ಆಗಿದೆ. ಅಂದಾಜು ಇನ್ನು ನಮಗೆ 10ರಿಂದ 15,000 ರಾತ್ರಿ ನಿರಂತರ 12 ಗಂಟೆವರೆಗೆ ದಾಸೋಹವನ್ನು ನಡೆಸಿಕೊಡ್ತಾ ಇದ್ದೀವಿ. ಸರ್, ಈಗ ಸಿಲಿಂಡರ್ ಸಮಸ್ಯೆಯಿಂದಾಗಿ ಕೂಡ ನೀವು ಇಲ್ಲಿ ಅಡುಗೆ ಮಾಡ್ಲಿಕ್ಕೆಲ್ಲ ಕಷ್ಟ ಆಯ್ತಂತೆ. ಯಾವ ರೀತಿ ಆಯಿತು ಸರ್? ಕಷ್ಟ ಅಂಬೋದು ಏನಿದೆ ಸರ್, ಸಿಲಿಂಡರ್ ಏನಿದೆ ಕಮರ್ಷಿಯಲ್ ಸಿಗ್ತಾ ಇಲ್ಲ. ಹಾಗಾಗಿ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಗೆಳೆಯರ ಇದರಿಂದ ಹಾಗಾಗಿ ನಮ್ಮ ಮನೆ ಸಿಲಿಂಡರ್ಗಳನ್ನು ತಂದು ಅಡುಗೆ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಕಟ್ಟಿಗೆ ವ್ಯವಸ್ಥೆಯನ್ನು ನಾವು ಸೌದಿಗಳನ್ನು ತಂದು ಹಳೆ ಪದ್ಧತಿ ಇದು ನಮ್ಮದು. ಅದಾದ ಮೇಲೆ ಸಿಲಿಂಡರ್ ಬಂದಿದೆ. ಹಳೆ ಪದ್ಧತಿಗೆ ಮತ್ತೆ ನಾವು ಮರು ಹೋಗಿದ್ದೀವಿ ಅಷ್ಟೇ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.